ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಸಂಡೇ ಬ್ಲಾಗ್. ಇವತ್ತು ನನ್ನ ಹಸ್ಬೆಂಡ್ ಏನೋ ಸರ್ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡ ಬನ್ನಿ ಅದು ಏನ್ ಸರ್ಪ್ರೈಸ್ ಅಂತ. ನಮ್ಮ ಮನೆಯಿಂದ ಹೋಗ್ತಿದೀವಿ ಇವಾಗ. ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಭಯನೂ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಸುಮ್ಮನೆ ಎಷ್ಟೋ ಸಲ ಪ್ರ್ಯಾಂಕ್ ಮಾಡಿದ್ದಾರೆ. ಸುಮ್ಮನೆ ಕರ್ಕೊಂಡು ಹೋಗಿ ಒಂದ್ ರೌಂಡ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಮನೇಲಿ ಬಿಟ್ಟಿರೋದು ಇದೆ. ನೋಡೋಣ ಇದು ಪ್ರ್ಯಾಂಕ್ ಅಥವಾ ರಿಯಲ್ ಸರ್ಪ್ರೈಸ್ ಅಂತ. ಹಾಗೆ ಶೇಷಾದ್ರಿಪುರಂ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಇದೇ ಕಾಲೇಜಲ್ಲಿ ನಾನು ನನ್ನ ಹಸ್ಬೆಂಡ್ ಹೋಗ್ತಿರೋದ್ ನೋಡಿದ್ರೆ ಎಲ್ಲೋ ಬೇರೆ ರೂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇಬಿ ಪ್ರ್ಯಾಂಕ್ ಅಲ್ಲ ಅನ್ಸುತ್ತೆ. ನಾರ್ಮಲಿ ಪ್ರ್ಯಾಂಕ್ ಆಗಿದ್ರೆ ಮಲ್ಲೇಶ್ವರಂ ಸೈಡ್ ಹೋಗ್ತಾ ಇದ್ವಿ, ಇದು ಬೇರೆ ಕಡೆಗೆ ಹೋಗ್ತಾ ಇದೀವಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಗಾಡಿ ಇಲ್ಲಿ ಬಂದು ಪಾರ್ಕ್ ಮಾಡ್ತಾ ಇದಾರೆ. ಎಲ್ಲಿ ಅಂತ ಹೇಳಿ ಏನಕ್ಕೆ ಅಂತ. ಇಲ್ಲಿ ಸುತ್ತೋಗೋರ್ನಲ್ಲೂ ಕರ್ಕೊಂಡ್ ಬರ್ತಾ ಇದಾರೆ. ಗೊತ್ತಿಲ್ಲ ಏನ್ ತಗೊಳೋದಿಕ್ಕೆ. ನನಗ್ ಕೊಡಿಸ್ತಾರ ಅಥವಾ ಅವ್ರೇ ಏನಾರು ತಗೊಳೋದಕ್ಕ ನನ್ಗಂತೂ ಗೊತ್ತಿಲ್ಲ. ಅವರೇ ಫಸ್ಟ್ ಓಡ್ತಾ ಇದಾರೆ. ನೋಡೋಣ. ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಅವ್ರಿಗೇನೋ ತಗೊಳೋದಿಕ್ಕೆ ನನಗ್ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾ ಇದಾರೆ ಅನ್ಸುತ್ತೆ. ಕರ್ಕೊಂಡು ಹೋಗ್ತಾ ಇದಾರೆ. ಏನು ಅಂತಾನು ಹೇಳ್ತಾ ಇಲ್ಲ. ಆಚೆ ಕರ್ಕೊಂಡು ಹೋಗ್ತಾ ಇದಾರಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರ್ಪ್ರೈಸ್ ಇವತ್ತು ಟ್ರೈಪಾಡ್ ಕೊಡಿಸ್ತಾ ಇದ್ದೀನಿ. ನೋಡಿ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಟ್ರೈಪಾಡ್ ಕೊಡಿಸ್ತಾ ಇದಾರೆ. ಚೆಕ್ ಮಾಡ್ತಾ ಇದಾರೆ ಏನಕ್ಕೆ ಅಂದ್ರೆ ನಾನು ಪ್ರತಿ ವಿಡಿಯೋ ಮಾಡುವಾಗ ಅವ್ರಿಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದೆ. ಫೋನ್ ಹಿಂಗ್ ಹಿಡ್ಕೊಳ್ಳಿ ಹಂಗ್ ಹಿಡ್ಕೊಳ್ಳಿ ಅಂತ. ಮೇ ಬಿ ಆ ಟಾರ್ಚರ್ ಇಂದ ಎಸ್ಕೇಪ್ ಆಗೋದಕ್ಕೆ ಟ್ರೈಪಾಡ್ ಕೊಡಿಸ್ತಾ ಇದಾರೆ ಅನ್ಸುತ್ತೆ. ಹೀಗೆ ಒಂದ್ 2-3 ಶಾಪ್ಸ್ ನ ವಿಸಿಟ್ ಮಾಡಿ ಪ್ರಾಡಕ್ಟ್ ಹೇಗಿದೆ, ಅದ್ರ ಫೀಚರ್ಸ್ ಏನಿದೆ ಅಂತೆಲ್ಲ ಚೆಕ್ ಮಾಡ್ತಿದ್ವಿ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಸೊ ಹಂಗಾಗಿ ಎಕ್ಸ್ಕ್ಲೂಸಿವ್ ಕ್ಯಾಮ್ರಾ ಲೈಕ್ ರಿಲೇಟೆಡ್ ಏನ್ ಎಕ್ವಿಪ್ಮೆಂಟ್ಸ್ ಇರುತ್ತೆ ಆ ಶಾಪ್ಗೆ ವಿಸಿಟ್ ಮಾಡಿ ನಮಗ್ ಬೇಕಾಗಿರೋ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದ್ವಿ. ಆಗ್ಲೇ ನಾನು ಹೇಳ್ದಂಗೆ ಲೈಕ್ ಮನೆಗ್ ಬಂದ್ಮೇಲೆ ಏನ್ ತಗೊಂಡೆ ಅಂತ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳದ್ನಲ್ಲ. ಸೊ ಇವ್ರು ಸರ್ಪ್ರೈಸ್ ಅಂತ ಆಚೆ ಕರ್ಕೊಂಡು ಹೋಗಿ ನನಗ್ ಕೊಡ್ಸಿರೋದು ಏನಂದ್ರೆ ಡಿಜಿಟೆಕ್ ಟ್ರೈಪಾಡ್. ಓಕೆ, ಸೊ ಇದೇನಕ್ಕೆ ಕೊಡ್ಸಿದ್ರು ಅಂತ ಇವ್ರು ಹೇಳ್ತಾರೆ. ಕೊಡಿಸ್ತೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಕ್ಕೆ ಗಿಫ್ಟ್ ಮಾಡಿದ್ವಿ ಅಂತ. ಏನಕ್ಕೆ ಅಂದ್ರೆ ಇಷ್ಟ ದಿನ ನೀವು ನೋಡಿರೋ ವ್ಲಾಗ್ಸ್ ಎಲ್ಲ ನಾನೇ ಅವ್ರಿಗೆ ಕ್ಯಾಮ್ರಾಮನ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಮಾಡಿದೀನಿ. ಸೊ ಅದ್ರಲ್ಲಿ ನಂಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದಾಳೆ. ಸೊ ಹಂಗ್ ಮಾಡು ಹಿಂಗ್ ಮಾಡು, ಹಿಂಗ್ ಹಿಡ್ಕೊಳ್ಳಿ ಹಂಗ್ ಹಿಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನೆನ್ನೆ ಒಂದ್ ಮಾಡಿದ್ದು ವೆರಿ ಸಿಂಪಲ್ ಚಿಕನ್ ರೆಸಿಪಿ ಅನ್ನೋದನ್ನ ಏನೊಂದು 10-15 ಮಿನಿಟ್ಸ್ ಅಲ್ಲಿ ನೀವು ವಿಡಿಯೋಸ್ ನೋಡಿರ್ತೀರಾ. ಅದನ್ನ ನಾನು ಶೂಟ್ ಮಾಡೋ ಅಷ್ಟೊತ್ತಿಗೆ ನನಗೆ ಒಂದು 2.5 hours ಆಯ್ತು. ಸೊ ಅಷ್ಟು ಟಾರ್ಚರ್ ಕೊಡ್ತಾಳೆ ನನಗೆ. ಸೊ ಅಟ್ಲೀಸ್ಟ್ ನಾನು ಇದು ಗಿಫ್ಟ್ ಕೊಟ್ರೆ ಅವಳಿಗೆ ಏನಾದ್ರು ಇದು ಹೆಲ್ಪ್ ಆಗಿ ನನ್ನ ಒಂಚೂರು ಏನಾದ್ರು ಫ್ರೀ ಆಗಿ ಮನೇಲಿ ಇರಕ್ ಬಿಡ್ತಾಳೆ ಅನ್ನೋ ಒಂದು ಉದ್ದೇಶದಿಂದ. ಆನ್ ಟಾಪ್ ಆಫ್ ದಟ್, ಸೊ ಆಬ್ವಿಯಸ್ಲಿ ಎನಿ ವ್ಲಾಗರ್ಸ್ ಅಂತಂದಾಗ ಆಬ್ವಿಯಸ್ಲಿ ಇಂಥದ್ದೆಲ್ಲ ನಿಮ್ಗೆ ಎಕ್ವಿಪ್ಮೆಂಟ್ಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಔಟ್ಡೋರ್ ಶೂಟಿಂಗ್ ಹೋದಾಗ ಆಗ್ಬೋದು, ಅಥವಾ ಇನ್ ಕೇಸ್ ನಾನೀಗ ಮನೇಲಿ ಇಲ್ದೇ ಇರುವಾಗಲಿ ಅವರ ಇಂಡಿವಿಜುವಲ್ ಆಗಿ ವಿಡಿಯೋ ಮಾಡ್ಕೊಳ್ಳುವಾಗ ಇಂಥದ್ದೆಲ್ಲ ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಇದನ್ನ ಅವ್ರಿಗೆ ಕೊಟ್ಟಿದ್ದೀನಿ.
ಸೊ ಗಿಫ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಅನ್ನೋ ತರ ನಾನು ಹೇಳ್ಬೋದು ಅಷ್ಟೇ. ನಾನ್ ಇದನ್ನ ಗಿಫ್ಟ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ವೆಲ್ಕಮ್. ಓಕೆ, ಸೊ ಬನ್ನಿ ನೋಡೋಣ ಇದು ಹೇಗಿದೆ. ಸೊ ಮೇ ಬಿ ಅದರ್ ಬ್ಲಾಗರ್ಸ್ ಕೂಡ ಮೇ ಬಿ ಇದೊಂದು ಬ್ರ್ಯಾಂಡ್ ನಿಮಗೆ ಓಪನ್ ಬಾಕ್ಸ್ ಮಾಡಿದಾಗ ನಿಮ್ಗೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ. ಇದು ಡಿಜಿಟೆಕ್ DPTR 895 VD ಅಂತ ಇದು ಮಾಡೆಲ್ ನೇಮು. ಓಕೆ, ನಾವಿಲ್ಲಿ ಪ್ರಾಡಕ್ಟ್ದು ಸ್ಕ್ರೀನ್ ಶಾಟ್ ಹಾಕಿದೀವಿ, ಓವರ್ ಆಲ್ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಸಿ. ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗಿದೆ ಇದು ಅಂತ ತೋರಿಸ್ತಾ ಇದೀವಿ ನೋಡಿ. ನಾವು ಡಿಜಿಟೆಕ್ ಬ್ರ್ಯಾಂಡು. ಸೊ ಏನಕ್ಕೆ ನಾವು ಡಿಜಿಟೆಕ್ ಪ್ರಿಫರ್ ಮಾಡಿದ್ವಿ ಅಂತಂದ್ರೆ, ಸೊ ರೀಸೆಂಟ್ ಡೇಸ್ ಅಲ್ಲಿ ನಾನು ನೋಡಿರುವಂತ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದೆ ಇದು. ಸೊ ಡಿಜಿಟೆಕ್ ಅವ್ರದ್ದು DPTR 895 VD ಅಂತ ಇದು ಮಾಡೆಲ್ ನೇಮು. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಓಕೆ, ಸೊ ಓವರ್ ಆಲ್ ಸೊ ದೇ ಹ್ಯಾವ್ ಗಿವನ್ ದ ಕ್ಯಾರಿ ಬ್ಯಾಗ್ ಆಲ್ಸೋ ಇದಕ್ಕೆ. ಸೊ ಎಲ್ಲರೂ ಹೋದಾಗ ಕ್ಯಾರಿ ಮಾಡಕ್ಕೆಲ್ಲ ಓಕೆ ಇದಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಚೆನ್ನಾಗಿದೆ. ಕೆಲವೊಂದ್ರಲ್ಲಿ ಬ್ಯಾಗ್ ಜಸ್ಟ್ ತುಂಬಾ ತಿನ್ನಾಗಿರುತ್ತೆ. ಕ್ಯಾರಿ ಮಾಡುವಾಗ ಮೇ ಬಿ ಅದು ನಿಮ್ಗೆ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಸೊ ಇದೆ ನೋಡಿ ಟ್ರೈಪಾಡ್ ನಾವು ತಗೊಂಡಿದ್ದು. ಇದು ಆಲ್ಮೋಸ್ಟ್ ಎಷ್ಟು 4.5 feet. ಸೊ ಒಂದು 4.5 to 5 feet ವರೆಗೂ ಬರುತ್ತೆ ಇದು. ಮತ್ತೆ ಫೀಚರ್ಸ್ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ. ಸೊ ಇಲ್ಲಿ ನೋಡಿ ನಮ್ದು ಡಿಜಿಟೆಕ್ ಟ್ರೈಪಾಡ್. ಸೊ ಇದರಲ್ಲಿ ಏನೇನು ಲಾಟ್ ಆಫ್ ಫೀಚರ್ಸ್ ನಾವು ಆಗ್ಲೇ ಹೇಳ್ದಂಗೆ ಏನೇನಿದೆ ಅಂತಂದ್ರೆ, ಸೊ 360 ಡಿಗ್ರಿ ರೊಟೇಷನ್ ಆಪ್ಷನ್ ಇದೆ. ದ ಕ್ವಾಲಿಟಿ ಇಸ್ ವೆರಿ ಪ್ರೀಮಿಯಂ. ಆಕ್ಚುಲಿ ಕ್ವಾಲಿಟಿಗೋಸ್ಕರ ನಾವು ಆಕ್ಚುಲಿ ಈ ಡಿಜಿಟೆಕ್ ಬ್ರ್ಯಾಂಡ್ ನಾವು ಪ್ರಿಫರ್ ಮಾಡಿದ್ದು. 360 ಡಿಗ್ರಿ, ಆಮೇಲೆ ನಿಮ್ದು ಟಿಲ್ಟ್ ಮಾಡ್ಕೋಬಹುದು ಇದು ಆಪ್ಷನ್ನು. ಹೀಗೆ ಫ್ರಂಟ್ 180 ಡಿಗ್ರಿವರೆಗೂ ನಿಮಗೆ ಇದಾಗುತ್ತೆ. ನಿಮಗೆ ಇನ್ ಕೇಸ್ ಏನಾದರೂ ಫಾರ್ ಎಕ್ಸಾಂಪಲ್ ನೀವು ಔಟ್ಡೋರ್ ಹೋಗ್ತೀರಾ ಶೂಟ್ ಮಾಡೋಕ್ಕೆ ಅಂತಂದಾಗ, ಸೊ ನೀವು ಹ್ಯಾಂಡಲ್ ಕೂಡ ಈಗ ಇಟ್ಕೊಂಡು ಶೂಟ್ ಮಾಡ್ಬೋದು. ಸೊ ವೆರಿ ಗುಡ್ ಫೀಚರ್ ಇಟ್ ಇಸ್. ಆಮೇಲೆ ಇದನ್ನು ನಿಮ್ಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಇದು ಕೂಡ ತೆಕ್ಕೊಂಡು ನೀವು ಸೊ ಏನಾದ್ರೂ ವಿಡಿಯೋಸ್ ನೀವು ಓಕೆ ಸೊ ನಾನು ಈ ತರ ಶೂಟ್ ಮಾಡಬೇಕು ಅಂತಿದ್ದಾಗ ಈಗ ಕೂಡ ಇಟ್ಕೊಂಡು ನೀವು ಕ್ಯಾಪ್ಚರ್ ಮಾಡೋ ಆಪ್ಷನ್ಸ್ ಇದೆ. ಡ್ರಾಯಿಂಗ್ಸ್ ಎಲ್ಲ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಇದೆ ಇದು. ಮಲ್ಟಿಪರ್ಪಸ್ ಇದು. ಆಮೇಲೆ ನಿಮ್ಗೆ ಇದು ಕೂಡ ಅಷ್ಟೇ ನೋಡಿ, ಇಂಡಿವಿಜುವಲ್ ಸೆಲ್ಫಿ ಸ್ಟಿಕ್ ತರನು ಯೂಸ್ ಮಾಡ್ಬೋದು. ಇದು ಆಲ್ಮೋಸ್ಟ್ ನಿಮ್ಗೊಂದು 3.5 feet ವರೆಗೂ ಬರುತ್ತೆ ಇದೊಂದು ಬರೀ ಇದನ್ನೇ. ಸೊ ಇದನ್ನೇ ನೀವು ಇಟ್ಕೊಂಡು ಹೈಟ್ ಮಾಡ್ಕೊಂಡು ಸ್ಟಿಕ್ ತರ ಕೂಡ ನಾವು ಯೂಸ್ ಮಾಡ್ಬೋದಾಗಿದೆ. ಇದು ಕೊಲ್ಯಾಪ್ಸ್ ಆಗುತ್ತೆ ಇದು. ವಿಲ್ ಪ್ಲೇಸ್ ಇಟ್ ಬ್ಯಾಕ್ ಹಿಯರ್. ಪಾಪ್ ಮಾಡಿ ಮತ್ತೆ ಇದಕ್ಕೆ ಪ್ಲೇಸ್ ಮಾಡಿದ್ರೆ ಓಕೆ ಅಗೈನ್ ರೆಡಿ ಟು. ಆಮೇಲೆ ಈ ನಾಬ್ನ ನಾವು ಟೈಟ್ ಮಾಡಬೇಕಾಗುತ್ತೆ ಸೊ ದಟ್ ನಿಮಗೆ ಮೂವ್ ಆಗಲ್ಲ. ಈಗ ಇದನ್ನ ನಾನು ಫ್ಲೋರ್ ಮೇಲೆ ಇಟ್ಟು ತೋರಿಸ್ತೀನಿ ಎಷ್ಟು ಉದ್ದ ಬರುತ್ತೆ ಅಂತ. ಯಾಕೆಂದ್ರೆ ನಾವೇನಾದ್ರು ಔಟ್ಡೋರ್ ಹೋದಾಗ ಸೊ ಸ್ಟಿಲ್ ಸ್ಟ್ಯಾಂಡ್ ತರ ಅದು ನಾವೆಲ್ಲ ಯೂಸ್ ಮಾಡ್ಬೇಕಾಗುತ್ತಲ್ಲ. ಸೊ ನಾನು ನಿಮಗೆ ಈಗ ಎಕ್ಸ್ಟೆಂಡ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಬರೀ ಔಟ್ಡೋರ್ ಅಂತಾನೆ ಅಲ್ಲ, ಇಂಡೋರ್ ಔಟ್ಡೋರ್. ಈಗ ಫಾರ್ ಎಕ್ಸಾಂಪಲ್ ಕವಿತಾ ಅವ್ರು ಎಷ್ಟೊಂದು ಕಿಚನ್ ದಲ್ಲಿ ಓಕೆ ಕುಕಿಂಗ್ ವ್ಲಾಗ್ಸ್ ಮಾಡ್ತಾರೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಇನ್ ಕೇಸ್ ನಾನು ಅವೈಲೇಬಲ್ ಇದ್ದಾಗ ಅವ್ರೊಬ್ರು ಇಂಡಿವಿಜುವಲ್ ಮಾಡ್ಕೋಬೇಕು ಅಂತಂದಾಗ ಅವ್ರ ಹೈಟ್ ತಕ್ಕನಂಗೆ ಅಥವಾ ಅವ್ರ ವೆಸಲ್ಸ್ ಗಳೆಲ್ಲ ತೋರಿಸ್ಬೇಕಾಗತ್ತೆ ಅಥವಾ ಕುಕಿಂಗ್ ತೋರಿಸ್ಬೇಕಾಗತ್ತಲ್ಲ, ಅಂತ ಟೈಮಲ್ಲಿ ಇದು ಬೇಕಾಗುತ್ತೆ. ಓಕೆ ಬನ್ನಿ ನೋಡೋಣ. ಓಕೆ ಸೊ ನಾನು ಈಗ ಇದನ್ನ ನಿಮಗೆ ತೋರಿಸ್ತೀನಿ ಎಷ್ಟು ಉದ್ದ ಬರುತ್ತೆ ಅಂತ ಹೈಟು. ನೋಡಿ ಈ ಥರ ನೀವು ಎಲ್ಲ ಅನ್ಲಾಕ್ ಮಾಡ್ಕೋಬೇಕು. ಸೊ ಇವಳು ಇನ್ನೊಬ್ಳು ಫ್ಯಾಮಿಲಿ ಮೆಂಬರ್ ನಮ್ದು ಮಿಸ್ಟಿ ಅಂತ. ಆಮೇಲೆ ಇನ್ನೊಂದು ಗುಡ್ ಫೀಚರ್ ನಾನು ಅಬ್ಸರ್ವ್ ಮಾಡಿದ್ರಲ್ಲಿ ಅಂದ್ರೆ ಸ್ಟ್ಯಾಂಡ್ ಕೂಡ ಅಷ್ಟೇ ನಿಮಗೆ ಹಿಂಗ್ ಬೇಕಾದ್ರೆ ಇನ್ ಕೇಸ್ ನೀವು ಔಟ್ಡೋರ್ ಮಾಡಿದಾಗ ಸೊ ಇಲ್ಲಿ ನಿಮ್ಗೆ ರೊಟೇಷನ್ ಆಪ್ಷನ್ ಇದೆ. ಏನಾದ್ರು ಫ್ಲೋರ್ ಏನಾದ್ರು ನಿಮ್ಗೆ ಲೆವೆಲ್ ಇಲ್ಲ ಅಂತಂದಾಗ ಆಪ್ಷನ್ ಆಕ್ಚುಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಸ್ಟ್ರೈಟ್ ಇದ್ದಾಗ ನಿಮ್ಗೆ ಅದು ಶೇಕ್ ಆಗೋ ಚಾನ್ಸಸ್ ಇದೆ, ಇದು ಆ ಥರ ಆಗಲ್ಲ.
ಸೊ ದಿಸ್ ಇಸ್ ಅನದರ್ ಗುಡ್ ಫೀಚರ್. ಓಕೆ, ಸೊ ಈಗ ನೋಡಿ ಆಲ್ಮೋಸ್ಟ್ ದಿಲೀಪ್ಗಿಂತ ಉದ್ದ ಇದೆ. ಅದೇ ಅವ್ರು ಹೇಳ್ದಂಗೆ ನಾನಷ್ಟು ಉದಾನೆ ಬಂದ್ಬಿಡ್ತು. 5.5 ಅಡಿ ಆಲ್ಮೋಸ್ಟ್. ಅದಾದ್ಮೇಲೆ ನಾನು ಆಗ್ಲೇ ತೋರಿಸ್ದಂಗೆ ಇದು ಇನ್ನೂ ಕೂಡ height ನಿಮಗೆ ಆಗುತ್ತೆ. ಇನ್ನು ಇದನ್ನ ನಿಮ್ಗೆ ಬೇಕಾದ್ರೆ ಇದನ್ನು ಇದು ಮಾಡ್ಕೊಂಡು ಇಲ್ಲೂ ಬೇಕಾದ್ರೆ ಆಪ್ಷನ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ಉದ್ದ ಆಗುತ್ತೆ. ಹಂಗೆ ಹೋದ್ರೆ ಇಲ್ಲೇ ನಿಂತ್ಕೊಂಡು ಪಕ್ಕದ ಮನೆಯವ್ರ ವಿಡಿಯೋ ಕೂಡ ಹಂಗಿದೆ. ಟೆರೆಸ್ ವರ್ಗೂ ಯೂಸ್ ಮಾಡ್ಬೋದು ಡೈರೆಕ್ಟ್ ಆಗಿ. So this is all about it. Okay. So hope this will help Kavita in her YouTube ಫ್ಯೂಚರ್ journey. ವಿಡಿಯೋಸ್. ಸೊ ನಾನು ಹೇಳ್ದಂಗೆ ನೋಡಿ 360 ಡಿಗ್ರಿ ಇದೆ. ಸೊ ಇದು ರೊಟೇಷನ್ ಆಪ್ಷನ್ ಆಗಲಿ, ಹೀಗೆ 180 ಡಿಗ್ರಿವರೆಗೂ ನೀವು ಟಿಲ್ಟ್ ಮಾಡ್ಕೋಬಹುದು. ಗುಡ್ ಫೀಚರ್. ಸೊ ಆಮೇಲೆ ನಿಮ್ಗೆ ಇಲ್ಲಿ ಲೆವೆಲಿಂಗ್ ನೋಡ್ಕೊಳ್ಳೋ ಆಪ್ಷನ್ ಕೂಡ ಇದೆ. ಇಲ್ಲೂ ಒಂದ್ ಕಡೆ ಇತ್ತು ಲೆವೆಲ್ ನೋಡ್ಕೊಳ್ಳೋದು. ಇನ್ ಕೇಸ್ ಏನಾದ್ರು ಇಲ್ಲಿದೆ ನೋಡಿ ಲೆವೆಲ್. ಇನ್ ಕೇಸ್ ಏನಾದ್ರು ನಾವು ವಿಡಿಯೋ ಮಾಡ್ತಾ ಇರುವಾಗ ನಮ್ಗೆ ಪ್ರಾಪರ್ ಆಗಿಲ್ಲ ಅಂತ ಅಬ್ಸರ್ವ್ ಮಾಡೋದು ಅಂತ ಇದೆಲ್ಲ ಗೊತ್ತಾಗುತ್ತೆ ಇದರಲ್ಲಿ. ಸೊ ಇದನ್ನ ನಮ್ಮ ಕ್ಯಾಮ್ರಾ ಇಸ್ ಕರೆಕ್ಟ್ ಆಗಿ ಇಟ್ಕೊಂಡಿದೀವ ಅಂತ. ಓವರ್ ಆಲ್ ಇಟ್ಸ್ ಅ ಗುಡ್ ಬ್ರ್ಯಾಂಡ್ ಅಂಡ್ ಗುಡ್ ಪ್ರಾಡಕ್ಟ್. ಇದನ್ನು ಫುಲ್ ಹೈಟ್ ಅಂತಲ್ಲ ಅಡ್ಜಸ್ಟ್ ಮಾಡ್ಕೋಬಹುದಲ್ವಾ? ಇದನ್ನ ನೀವು ಎಷ್ಟು ಬೇಕಾದ್ರೂ ಇಷ್ಟೇ ಇಟ್ಕೋಬೇಕು ಅಂತ ಏನಿಲ್ಲ. ಸೊ ನಾನೀಗ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದು ನೀವು ಎಷ್ಟು ಬೇಕಾದ್ರೂ ಇಲ್ಲಿರೋ ಕ್ಲಿಪ್ಸ್ಗಳನ್ನ ನೀವು ಅದನ್ನ ರೆಡ್ಯೂಸ್ ಮಾಡ್ಕೊಂತಾರೆ ಕೊಲಾಪ್ಸ್ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಪ್ರಾಡಕ್ಟ್ ಇದು ರಿವ್ಯೂ. ಪ್ರಾಡಕ್ಟ್ ರಿವ್ಯೂ ಅನ್ನೋದಕ್ಕಿಂತ ಗಿಫ್ಟ್ ನನಗೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ನಮ್ಮ ಸಂಡೇ ವ್ಲಾಗ್. ಸೊ ಮೊದಲು ಕವಿತಾ ಅವರು ಈ ಗಿಂಬಲ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ರು ವಿಡಿಯೋಸ್. ಮಾಡ್ತಾ ಇದ್ದೆ. ಆದ್ರೆ ಇದು ಹೈಟ್ ಆಗ್ತಾ ಇಲ್ಲ, ತುಂಬಾ ಸ್ಮಾಲ್, ಇಷ್ಟೇ ಹೈಟ್ ಬರ್ತಾ ಇದೆ. ಬಟ್ ಆದ್ರೆ ಇದೆಲ್ಲ ನಿಮ್ಮ ಎಮೋಷನ್ ಇದಕ್ಕೆಲ್ಲ ಆಕ್ಚುಲಿ ಚೆನ್ನಾಗಿರುತ್ತೆ. ಇಲ್ಲಿ ಕುಕಿಂಗ್ ಇದಕ್ಕೆಲ್ಲ ಇದು ಅಷ್ಟು ನಂಗೆ ಹೆಲ್ಪ್ಫುಲ್ ಅನಿಸ್ತಾ ಇರ್ಲಿಲ್ಲ. ಇದೆಲ್ಲ ನಿಮ್ಗೆ ಔಟ್ಡೋರು ಏನಾದ್ರು ಮೂವಿಂಗ್ ಅದು ಇದ್ದಾಗ ಚೆನ್ನಾಗಿರುತ್ತೆ ಇದೆಲ್ಲ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಸಂಡೇ ವ್ಲಾಗ್. ಹೋಪ್ ಯು ಆಲ್ ಲೈಕ್ಡ್ ಇಟ್. ಪ್ಲೀಸ್ ಲೈಕ್, share, comment and subscribe it in case if you guys have not subscribed it. So hope support ಮಾಡಿ. Thanks for watching.